ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ ಸರ್ಕಾರ. ಬೆಂಗಳೂರು ಪೊಲೀಸ್ ಆಯುಕ್ತ ಹರಕೆ ಕುರಿನ. ಬೀಸೋ ದೊಂಡೆಯಿಂದ ಪಾರಾದ್ರೆ 100 ವರ್ಷ ಆಯಸ್ಸಂತೆ. ಹೌದು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ್ದು ಯಾಕೋ ಇದೇ ಧೋರಣೆ ಎನ್ನುವಂತೆ ಕಾಣ್ತಾ ಇದೆ. ಮೊನ್ನೆ ನಡೆದ ಆರ್ಸಿಬಿ ಮಹಾ ದುರಂತದ ಕಪ್ಪು ಚುಕ್ಕೆ ಸರ್ಕಾರಕ್ಕೀಗ ಅಂಟಿಯಾಗಿದೆ. ಇದರಿಂದ ಪಾರಾಗೋ ನಿಟ್ಟಿನಲ್ಲಿ ಸಿದ್ದು ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ನಿಜಕ್ಕೂ ಆಕ್ಷೇಪಾರ್ಹವೇ ಸರಿ. 11 ಮಂದಿಯನ್ನ ಬಲಿ ಪಡೆದ ಕಾಲ್ತುಳಿತಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನ ಹೊಣೆಯಾಗಿಸಲಾಗಿದೆ. ಅಚ್ಚರಿಯಾದ್ರೂ ಇದು ಸತ್ಯ. ಕಮಿಷನರ್ ಬಿ ದಯಾನಂದ್ರನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದೆ. ಹಾಗಿದ್ರೆ ಇದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದಂತೆ ಅಲ್ಲದೆ ಇನ್ನೇನು? ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಫೋಟೋ ಶೂಟ್ಗೆ ಕಾರ್ಯಕ್ರಮವ. ಮಾನವೀಯತೆ ಮೆರೆದ ಪೊಲೀಸರಿಗೆ ಬೆಲ್ಟ್ ಟ್ರೀಟ್ಮೆಂಟ್ ಯಾಕೆ? ವಿಧಾನಸೌಧದ ಆವರಣದಲ್ಲಿ ನಡೆದಿದ್ದ ಆರ್ಸಿಬಿ ಆಟಗಾರರ ಸನ್ಮಾನ ಕಾರ್ಯಕ್ರಮ ನಿಜಕ್ಕೂ ಸರ್ಕಾರಿ ಕಾರ್ಯಕ್ರಮವ ಅಥವಾ ಖಾಸಗಿ ಕಾರ್ಯಕ್ರಮವ? ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರೇ ಈ ಪ್ರಶ್ನೆಗೆ ಉತ್ತರಿಸಿ. ಸರ್ಕಾರಿ ಕಾರ್ಯಕ್ರಮವೇ ಅನ್ನೋದಾದ್ರೆ ನಿಮ್ಮ ಮೊಮ್ಮಗ ಜಮೀರ್ ಪುತ್ರ ರಿಜ್ವಾನ್ ಹರ್ಷದ್ ಪುತ್ರನಿಗೆ ಆ ವೇದಿಕೆಯಲ್ಲಿ ಏನ್ ಕೆಲಸ ಇಲ್ವಾ? ಇದು ಖಾಸಗಿ ಕಾರ್ಯಕ್ರಮ ಅಂತ ನೀವು ಹೇಳೋದೇ ಆದ್ರೆ ಅದನ್ನ ವಿಧಾನಸೌಧದಲ್ಲಿ ಆಚರಿಸುವ ಪುರುಷಾರ್ಥ ಯಾರಿಗಿತ್ತು? ಹಾಗಂತ ಇದೆಲ್ಲವನ್ನ ಬದಿಗಿಟ್ಟು ನೋಡಿದ್ರೆ ಒಂದು ಕಾರ್ಯಕ್ರಮದ ನೀಲನಕ್ಷೆ ರೂಪಿಸದೆ ಆಯೋಜಿಸಲು ಸಮ್ಮತಿಸಿದ್ದು ನಿಮ್ಮ ಸರ್ಕಾರ. ಪೂರ್ವಾಪರ ಯೋಚಿಸದೆ, ಅಭಿಮಾನಿಗಳು ಸುನಾಮಿಯನ್ನ ಅಂದಾಜಿಸದೆ ಕುರುಡಾಗಿ ಕಾರ್ಯಕ್ರಮ ರೂಪಿಸಿದ್ದು ನಿಮ್ಮ ಸರ್ಕಾರ. ಹಾಗಂತ ಅವರು ಉಸಿರುಗಟ್ಟಿ ಬಳಲ್ತಾ ಇದ್ದ ಮಕ್ಕಳನ್ನ ಆರೈಕೆ ಮಾಡಿ ತುರ್ತು ಚಿಕಿತ್ಸೆಗೆ ಅನುವು ಮಾಡಿಕೊಟ್ಟಿದ್ದು ಬೆಂಗಳೂರು ಪೊಲೀಸರು. ಆದ್ರೆ ಅದೇ ಇಲಾಖೆಗೆ ನೀವೀಗ ಬೆಲ್ಟ್ ಟ್ರೀಟ್ಮೆಂಟ್ ನೀಡಿದ್ದು ಎಷ್ಟು ಸೂಕ್ತ? ಇತಿಹಾಸದಲ್ಲೇ ಮೊದಲ ಬಾರಿ ಕಮಿಷನರ್ ಅಮಾನತು. ಆರ್ಸಿಬಿ ಕೆಎಸ್ಸಿಎ ಆಯೋಜಕರ ವಿರುದ್ಧ ಎಫ್ಐಆರ್. ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಪ್ರಕರಣವೊಂದರಲ್ಲಿ ಬೆಂಗಳೂರು ನಗರ ಆಯುಕ್ತರನ್ನ ಅಮಾನತಿಗೆ ಶಿಕ್ಷೆಗೆ ಒಳಪಡಿಸಿ ಸಿದ್ದು ಸರ್ಕಾರ ಸೇಫ್ ಆಗೋ ಯತ್ನ ಮಾಡಿದೆ. ಕಮಿಷನರ್ ದಯಾನಂದ್ ಜೊತೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್, ಕಬ್ಬನ್ ಪಾರ್ಕ್ ಉಪವಿಭಾಗದ ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಭದ್ರತೆ ಹೊಣೆ ಹೊತ್ತಿದ್ದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಪಶ್ಚಿಮ ವಿಭಾಗದ ವಿಕಾಸ್ ಕುಮಾರ್ ರನ್ನ ಅಮಾನತು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ, ಆರ್ಸಿಬಿ ಮತ್ತು ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಪ್ರತಿನಿಧಿಗಳನ್ನು ಕೂಡಲೇ ಬಂಧಿಸುವಂತೆ ಸೂಚಿಸಲಾಗಿದೆ. ತನಿಖೆಗೆ ಆಯೋಗ ರಚಿಸಿದ ಸಿದ್ದರಾಮಯ್ಯ ಸಾರಥ್ಯದ ಸರ್ಕಾರ. ಇನ್ನು 11 ಅಭಿಮಾನಿಗಳ ಸಾವಿನ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಏಕಸದಸ್ಯ ತನಿಖಾ ಆಯೋಗವನ್ನ ರಚಿಸಲಾಗಿದೆ. ಸರ್ಕಾರದ ಹಠಮಾರಿ ಧೋರಣೆಯಿಂದಲೇ ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ದು ಗುಟ್ಟಾಗಿಯೇನೂ ಉಳಿದಿಲ್ಲ. ಸಾಲದಕ್ಕೆ ಈ ಕಾರ್ಯಕ್ರಮವನ್ನ ಇಷ್ಟು ತರಾತುರಿಯಲ್ಲಿ ಹಮ್ಮಿಕೊಳ್ಳುವುದು ಬೇಡ ಅನ್ನೋ ಅಧಿಕಾರಿಗಳ ಸಲಹೆಯನ್ನ ಗಾಳಿಗೆ ತೂರಿದ್ದು ನಿಜ. ಈ ಮೂಲಕ 11 ಅಮಾಯಕ ಜೀವಗಳನ್ನ ಬಲಿ ಪಡೆದ ಸರ್ಕಾರ ತನ್ನ ತಪ್ಪನ್ನ ಅಧಿಕಾರಿಗಳ ಮೇಲೆ ಹೇರಿ ಪಾರಾಗೋ ಇರಾದೆಯಲ್ಲಿದೆ. ಆದರೆ ನಿಜಕ್ಕೂ 11 ಮಂದಿಯ ಸಾವಿಗೆ ಅಸಲಿಗೆ ಹೊಣೆಗಾರರು ಯಾರು ಅನ್ನೋದು ಸಮಸ್ತ ಕರುನಾಡಿಗೆ ಗೊತ್ತಿರುವ ಸತ್ಯ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.